प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहानियतिदृशितमो बन्धमोक्षश्च यस्मात् तस्य श्रीब्रह्मरुद्रप्रभृतिसुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಪಂಚಮಸ್ಕಂದದ 18ನೇ ಅಧ್ಯಾಯದಲ್ಲಿ ಇವತ್ತು 7ನೇ ಗದ್ಯ. ಹರಿವರ್ಷೇ ಚಾಪಿ ಭಗವಾನ್ ನರಹರಿರೂಪೇಣಾಸ್ತೆ ತದ್ರೂಪಗ್ರಹಣ ನಿಮಿತ್ತಂ ಉತ್ತರತ್ರ ಅಭಿದಾಸ್ಯಾಮಃ ತದ್ದಯಿತಂ ರೂಪಂ ಮಹಾಪುರುಷಗುಣಭಾಜನೋ ಮಹಾಭಾಗವತೋ ದೈತ್ಯದಾನವಕುಲತೀರ್ಥೀಕರಣಶೀಲಚರಿತಃ ಪ್ರಹ್ಲಾದೋ ಅವ್ಯವಧಾನಾ ಅನನ್ಯಭಕ್ತಿಯೋಗೇನ ಸಹ ತದ್ವರ್ಷಪುರುಷೈಃ ಉಪಾಸ್ತೆ ಇದಂ ಚ ಉದಾಹರತಿ. ಈಗ ಹರಿವರ್ಷಖಂಡದ ಬಗ್ಗೆ ಹೇಳ್ತಾ ಇದ್ದಾರೆ. ಹಿಂದೆ ಭದ್ರಶ್ರವಸ್ ಮುಂತಾದವರು ಇದ್ದದ್ದು ಭದ್ರಾಶ್ವಖಂಡ. ಅದನ್ನ ಈ ಅಧ್ಯಾಯದ ಪ್ರಾರಂಭದಲ್ಲಿ ಹೇಳಿದರು. ಅದಕ್ಕೂ ಹಿಂದಿನ ಅಧ್ಯಾಯದಲ್ಲಿ ರುದ್ರದೇವರು ಇದ್ದಂತಹ ಇಳಾವೃತಖಂಡ ಹೇಳಿದರು. ಇಳಾವೃತಖಂಡ ಆದ ಮೇಲೆ ಭದ್ರಾಶ್ವಖಂಡದ ಬಗ್ಗೆ ಹೇಳಿ ಈಗ ಹರಿವರ್ಷ ಖಂಡವನ್ನ ತಗೊಂಡಿದ್ದಾರೆ. ಹರಿವರ್ಷ ಖಂಡದಲ್ಲಿ ಭಗವಾನ್ ಹಿಂದೆ ಹೇಳಿದಂತಹ ಆ ವಾಸುದೇವ ನರಹರಿ ರೂಪೇಣ ಆಸ್ತೆ, ನರಹರಿ ರೂಪದಿಂದ ಇದ್ದಾನೆ. ಇದೇ ಭಗವಂತನಾದ ವಾಸುದೇವ ಆ ಹರಿವರ್ಷ ಖಂಡದಲ್ಲಿ ನರಸಿಂಹ ರೂಪದಿಂದ ಇದ್ದಾನೆ. ಆ ರೀತಿ ನರಸಿಂಹ ರೂಪವನ್ನ ಅವನು ಯಾಕೆ ತಗೊಂಡ, ಏನು ಮಾಡಿದ ನರಸಿಂಹ ರೂಪವನ್ನು ತಗೊಂಡು ಅನ್ನೋದನ್ನ ಮುಂದೆ ಸಪ್ತಮ ಸ್ಕಂದದಲ್ಲಿ ಹೇಳ್ತೇವೆ. ಅದರ ಪೂರ್ಣ ವಿವರವನ್ನ ಸಪ್ತಮ ಸ್ಕಂದದಲ್ಲಿ ಮುಂದೆ ಹೇಳ್ತೇವೆ. ಅಂತಹ ನರಸಿಂಹರೂಪಿಯಾದ ಭಗವಂತನನ್ನ ಅಲ್ಲಿ ಉಪಾಸನೆಯನ್ನ ಮಾಡ್ತಾ ಪ್ರಹ್ಲಾದ ಇದ್ದಾನೆ ಈ ಹರಿವರ್ಷ ಖಂಡದಲ್ಲಿ. ಆ ಪ್ರಹ್ಲಾದ ಮಹಾಪುರುಷ. ಅವನು ಬ್ರಹ್ಮಾದಿ ದೇವತೆಗಳೆಲ್ಲ ಏನಿದ್ದಾರೆ, ಮಹಾಪುರುಷರು ಅಂತ ಕರೆಸ್ಕೊಂಡಿರ್ತಕ್ಕಂತಹ ಬ್ರಹ್ಮಾದಿ ದೇವತೆಗಳು, ಆ ಎಲ್ಲ ದೇವತೆಗಳಲ್ಲಿ ಉತ್ತಮವಾದ ಭಕ್ತಿ ಮುಂತಾದ ಗುಣಗಳನ್ನು
ಮತ್ತು ಮಹಾಭಾಗವತಃ ತಾನು ಮಹಾಭಗವದ್ಭಕ್ತ, ಮಹಾಪುರುಷರಾದಂತಹ ಬ್ರಹ್ಮರುದ್ರಾದಿ ದೇವತೆಗಳಲ್ಲಿ ಉತ್ತಮವಾದ ಭಕ್ತಿಯನ್ನೂ ಇಟ್ಟುಕೊಂಡಿದ್ದಾನೆ. ತಾನೂ ಕೂಡ ಅತ್ಯಂತ ಮಹಾವಿಷ್ಣು ಭಕ್ತನಾಗಿದ್ದಾನೆ. ದೈತ್ಯ ದಾನವ ಕುಲ ತೀರ್ಥೀಕರಣ ಶೀಲಚರಿತ, ದೈತ್ಯರು ದಾನವರು ಅವರ ಕುಲವನ್ನೇ ಪವಿತ್ರವನ್ನಾಗಿ ಮಾಡತಕ್ಕಂಥವನಾಗಿದ್ದಾನೆ ಈ ಪ್ರಹ್ಲಾದ ತನ್ನ ಶೀಲ ಮತ್ತು ಆಚರಣೆಗಳಿಂದ. ದೈತ್ಯ ಕುಲದಲ್ಲಿ ಹುಟ್ಟಿರ್ತಕ್ಕಂತಹ ಇವನು ಆ ದೈತ್ಯ ಕುಲವನ್ನೇ ಪವಿತ್ರವನ್ನಾಗಿ ಮಾಡುವವನು. ತನ್ನ ಆಚರಣೆ ಮತ್ತು ನಡತೆ ಮೊದಲಾದವುಗಳಿಂದ ದೈತ್ಯ ದಾನವ ಕುಲ ತೀರ್ಥೀಕರಣ ಶೀಲ ಚರಿತ ಅಂತಹ ಪ್ರಹ್ಲಾದ ಏನಿದ್ದಾನೆ ಅವನು ಭಕ್ತರಿಗೆ ಅತ್ಯಂತ ಪ್ರೀತಿಪಾತ್ರನಾಗಿರ್ತಕ್ಕಂಥವನು. ಭಗವಂತ ನರಸಿಂಹ, ಅಂತಹ ನರಸಿಂಹನ ಒಂದು ರೂಪವನ್ನ ಉಪಾಸನೆ ಮಾಡ್ತಾ ಇದ್ದಾನೆ, ಯಾವ ಅಪೇಕ್ಷೆಯೂ ಇಲ್ಲದೆ ಅನನ್ಯ ಭಕ್ತಿಯಿಂದ ಉಪಾಸನೆ ಮಾಡ್ತಾ ಇದ್ದಾನೆ. ಫಲದ ಒಂದು ಅಪೇಕ್ಷೆಯೇ ಅವನಿಗಿಲ್ಲ. ಯಾವ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಅನನ್ಯ ಭಕ್ತಿಯಿಂದ ಈ ಹರಿವರ್ಷ ಖಂಡದಲ್ಲಿ ತನ್ನ ಜೊತೆಗೆ ಇನ್ನೂ ಕೆಲವು ಬೇರೆ ಬೇರೆ ಭಕ್ತರ ಜೊತೆಗೆ ಉಪಾಸನೆಯನ್ನು ಮಾಡ್ತಾ ಇದ್ದಾನೆ. ತದ್ವರ್ಷ ಪುರುಷೈಹಿ ಉಪಾಸ್ತೆ ಅಂತ. ತದ್ವರ್ಷ ಪುರುಷೈಹಿ ಅಂದ್ರೆ ಆ ಹರಿವರ್ಷ ಖಂಡದಲ್ಲಿರುವ ಇನ್ನೂ ಕೆಲವು ಬೇರೆ ಬೇರೆ ಪುರುಷರೇನಿದ್ದಾರೆ ಅವರ ಜೊತೆಯಲ್ಲಿ ಉಪಾಸನೆಯನ್ನು ಮಾಡ್ತಾ ಇದ್ದಾನೆ. ಅವ್ಯವಧಾನ ಅಂತಿದೆ. ಅವ್ಯವಧಾನ ಮತ್ತು ಅನನ್ಯ ಭಕ್ತಿ ಯೋಗೇನ. ಅವ್ಯವಧಾನ ಅಂದ್ರೆ ಯಾವ ಫಲದ ಅಪೇಕ್ಷೆಯನ್ನೂ ಇಟ್ಟುಕೊಂಡಿಲ್ಲ ಅಂತ ಅರ್ಥ. ಫಲಕಾಮನ ಎಂಬ ವ್ಯವಧಾನವೇ ಇಲ್ಲದೆ ಇರತಕ್ಕಂಥವನು ಅವ್ಯವಧಾನ. ಮತ್ತು ಅನನ್ಯವಾದ ಭಕ್ತಿ, ಅಂತಹ ಭಕ್ತಿ ಯೋಗದಿಂದ ಈ ಪ್ರಹ್ಲಾದ ನರಸಿಂಹದೇವರನ್ನು ಉಪಾಸನೆ ಮಾಡ್ತಾ ಇದ್ದಾನೆ ಇವತ್ತಿಗೂ ಕೂಡ. ಆ ಇದರಲ್ಲಿ ಹರಿವರ್ಷ ಎಂಬ ಖಂಡದಲ್ಲಿ ಅಲ್ಲಿ ಬೇರೆಯವರು ಇದ್ದಾರೆ. ತದ್ವರ್ಷ ಪುರುಷೈಹಿ ಸಹ ಉಪಾಸ್ತೆ. ಆ ಹರಿವರ್ಷ ಖಂಡದಲ್ಲಿರ್ತಕ್ಕಂತಹ ಬೇರೆ ಭಗವದ್ಭಕ್ತರೇನಿದ್ದಾರೆ ಅವರ ಜೊತೆಯಲ್ಲಿ ಈ ನರಸಿಂಹ ನನ್ನ ಈ ಪ್ರಹ್ಲಾದ ಉಪಾಸನೆ ಮಾಡ್ತಾ ಇದ್ದಾನೆ. ಅವನ ಹೆಸರು ಪ್ರಹ್ಲಾದ ಅಂತ. ಆ ಹೆಸರೇ ಹೇಳುವ ಹಾಗೆ ಪ್ರಕೃಷ್ಟ ಆಹ್ಲಾದ ಯಸ್ಯ ಸಹ ಪ್ರಹ್ಲಾದ ಅಂತ. ಪ್ರಕೃಷ್ಟವಾದ ಆಹ್ಲಾದ. ಆಹ್ಲಾದ ಅಂದ್ರೆ ಶಾಂತ್ಯಾದಿ ಗುಣಗಳು, ಶಾಂತಿ ಮೊದಲಾದಂತಹ ಉತ್ತಮವಾದ ಗುಣಗಳು, ಶ್ರೇಷ್ಠವಾದಂತಹ ಗುಣಗಳು. ಪ್ರಕೃಷ್ಟವಾದ ಆಹ್ಲಾದ ಅಂದ್ರೆ ಶಾಂತಿ ಮೊದಲಾದಂತಹ ಉತ್ತಮವಾದ ಗುಣಗಳು ಯಾರಲ್ಲಿದೆಯೋ ಅವನು ಪ್ರಹ್ಲಾದ ಅಂತ. ಹೀಗೆ ಪ್ರಹ್ಲಾದ ಅನ್ನೋ ಹೆಸರಿನಿಂದಲೇನೆ ಅವನಲ್ಲಿ ಅಂಥ ಉತ್ತಮವಾದ ಶ್ರೇಷ್ಠವಾದ ಗುಣಗಳಿದ್ದಾವೆ ಅನ್ನೋದು ಗೊತ್ತಾಗ್ತದೆ. ಆದ್ರಿಂದಲೇ ಅವನು ಅವತಾರ ಮಾಡಿರ್ತಕ್ಕಂತಹ ಆ ದೈತ್ಯ ಕುಲ, ದಾನವ ಕುಲ, ಇಡೀ ಆ ಕುಲವನ್ನೇ ತನ್ನ ಚರಿತ್ರೆಯಿಂದ ಪವಿತ್ರವನ್ನಾಗಿ ಮಾಡಿದವನು. ಇವನ ಚರಿತ್ರೆಯನ್ನ ವಿಸ್ತಾರವಾಗಿ ಮುಂದೆ ಸಪ್ತಮ ಸ್ಕಂದದಲ್ಲಿ ಹೇಳ್ತೇವೆ ಅಂತಾರೆ ಶುಕಾಚಾರ್ಯರು. ಮುಂದೆ ನರಸಿಂಹನಾಗಿ ಭಗವಂತ ಯಾಕೆ ಅವತಾರ ಮಾಡಿದ, ಪ್ರಹ್ಲಾದನ ಒಂದು ಭಕ್ತಿ ಎಂಥ ಭಕ್ತಿ, ಇದರ ಬಗ್ಗೆ ಮುಂದೆ ಹೇಳ್ತೇವೆ. ಅಂತಹ ಪ್ರಹ್ಲಾದ ಈ ಹರಿವರ್ಷ ಖಂಡದಲ್ಲಿ ನರಸಿಂಹನನ್ನ ಉಪಾಸನೆ ಮಾಡಿಕೊಂಡಿದ್ದಾನೆ. ಹರಿವರ್ಷೇ ಚ ಅಪಿ ಭಗವಾನ್ ನರಹರಿರೂಪೇಣ ಆಸ್ತೆ ತದ್ರೂಪಗ್ರಹಣ ನಿಮಿತ್ತಂ ಉತ್ತರತ್ರ ಅಭಿದಾಸ್ಯಾಮಃ. ಆ ರೂಪವನ್ನ ಯಾಕೆ ಗ್ರಹಣ ಮಾಡಿದ, ಅದಕ್ಕೆ ನಿಮಿತ್ತ ಅನ್ನೋದನ್ನ ಮುಂದೆ ಹೇಳ್ತೇವೆ ಅಂತ. ತದ್ದೈತಂ ರೂಪಂ ಮಹಾಪುರುಷ ಗುಣಭಾಜನೋ ಮಹಾಭಾಗವತೋ ದೈತ್ಯ ದಾನವ ಕುಲ ತೀರ್ಥೀಕರಣಶೀಲ ಚರಿತಃ ಪ್ರಹ್ಲಾದಃ ಅವ್ಯವಧಾನ ಅನನ್ಯ ಭಕ್ತಿಯೋಗೇನ ಸಹ ತದ್ವರ್ಷ ಪುರುಷೈಃ ಉಪಾಸ್ತೆ.
ಇದಂ ಚ ಉದಾಹರತಿ. ಆ ಪ್ರಹ್ಲಾದ ಮಾಡುವ ಸ್ತೋತ್ರ ಅದನ್ನ ಉದಾಹರಣೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅವನು ಮಾಡುವ ಮಂತ್ರ ಸ್ತೋತ್ರಗಳು ಹೇಗೆ ಅವನು ಜಪ ಮಾಡ್ತಾನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓಂ ನಮೋ ಭಗವತೆ ನೃಸಿಂಹಾಯ ತೇಜಸ್ತೇಜಸೇ ಆವಿರಾವಿರ್ಭವ ವಜ್ರನಖ ವಜ್ರದಂಷ್ಟ್ರ ಕರ್ಮಾಶಯಾನ್ ರಂಧಯ ರಂಧಯ ತಮೋಗ್ರಸ ಸ್ವಾಹ ಅಭಯಮಾತ್ಮನೆ ಭೂಯಿಷ್ಠಾತ್ ಓಂ ಕ್ಷೋಂ. ಇದು ನರಸಿಂಹನನ್ನ ಪ್ರಹ್ಲಾದ ಮಾಡುವ ಸ್ತೋತ್ರದ ಒಂದು ಬಗೆ. ಈ ಮಂತ್ರದಿಂದ ಕಡಸಿಲಿ ಓಂ ಶೋಂ ಇದು ಇಲ್ಲವೇ ಇಲ್ಲಿ ಕಡಸಿ ಹೇಳಿದ್ದು ಅಭಯಂ ಆತ್ಮನೇ ಭೂಯಿಷ್ಠಾತ್ ಅಷ್ಟೇ ಇದೆಯಾ? ನಮ್ಮಲ್ಲಿ ಭೂಯಿಷ್ಠ ದೀರ್ಘ ಓಂ ಕ್ಷೌಂ ಮುಂದೆ ಇದೆ. ಕ್ಷೌಮ ಕ್ಷೋಮ ಕ್ಷೌಂ ಔತ್ವ ಔ ಅಂತಿದೆಯಾ? ಇಲ್ಲಿ ಕ್ಷೋಮ್ ಅಂತ ಇದೆ. ಹೌದಾ? ಭೂಯಿಷ್ಠ ಅಷ್ಟೇ ಇದೆಯಾ? ಭೂಯಿಷ್ಠ ದೀರ್ಘ ಅಷ್ಟೇ. ವ್ಯಾಖ್ಯಾನದಲ್ಲಿ ಏನಿಲ್ಲ. ಭೂಯಿಷ್ಠ ಭೂಯಾನ್ ಇದೆ. ಭೂಯಿಷ್ಠ ಓಂ ಕ್ಷೋಮ್ ಅಂತ ಕೂಡ ಇದೆ. ಓಂ ಕ್ಷೋಮ್ ಪಾಠ ವ್ಯತ್ಯಾಸ ಇರ್ಬೋದು, ನೋಡೋಣ. ಆಯ್ತು. ಓಂ ನಮೋ ಭಗವತೆ ನೃಸಿಂಹಾಯ. ಎಂಥ ನೃಸಿಂಹ? ತೇಜಸ್ತೇಜಸೆ ಅಂತ. ತೇಜಸ್ಸಿಗೂ ಹೆಚ್ಚಾದ ತೇಜಸ್ಸು. ಅಂದ್ರೆ ನಾವು ಜಗತ್ತಿನಲ್ಲಿ ನೋಡುವ ತೇಜಸ್ಸೇನಿದೆ ಆ ಎಲ್ಲ ತೇಜಸ್ಸಿಗಿಂತ ಹೆಚ್ಚಾದ ತೇಜಸ್ಸು, ತೇಜೋರೂಪನಾಗಿರ್ತಕ್ಕಂಥವನು ಅಂತ ಅರ್ಥ. ತೇಜಸ್ಸೆ ಹೆಚ್ಚಿನ ತೇಜೋರೂಪನಾಗಿದ್ದಾನೆ ಆ ನರಸಿಂಹ. ಎಲೆ ನರಸಿಂಹನೇ, ನಿನಗೆ ನಮಸ್ಕಾರ. ಆವಿರ್ಭವ ಮತ್ತೆ ಮತ್ತೆ ನೀನು ಆವಿರ್ಭಾವ ಮಾಡು. ಆವಿರ್ಭವ ಅಂತ ಮತ್ತೆ ಮತ್ತೆ ಆವಿರ್ಭಾವ ಮಾಡು. ವಜ್ರನಖ, ಒಳ್ಳೆ ವಜ್ರದಂತೆ ಉಗುರುಗಳು. ಪ್ರತ್ಯೇಕ ವಜ್ರಾಯಿತಾಹ ಅಂತ ಆಚಾರ್ಯ ಸ್ತೋತ್ರ ಮಾಡಿದ್ದಾರಲ್ಲ, ಅದೇ ಪ್ರತ್ಯೇಕವಾಗಿ ಒಂದೊಂದು ಉಗುರುಗಳು ಕೂಡ ವಜ್ರಾಯುಧಕ್ಕಿಂತಲೂ ಅತ್ಯಂತ ಕಠಿಣವಾಗಿರ್ತಕ್ಕಂತಹ ಉಗುರುಗಳು. ಅದನ್ನ ಇಲ್ಲಿ ವಜ್ರನಖ ಅಂತ ಹೇಳಿದ್ದಾರೆ. ವಜ್ರದಂಷ್ಟ್ರ, ಅವನ ಕೋರೆದಾಡೆ ಹಲ್ಲು, ಅದು ಕೂಡ ವಜ್ರದಂತೆ ಇರ್ತಕ್ಕಂತಹ ಹಲ್ಲುಗಳು, ಕೋರೆದಾಡೆಗಳು. ವಜ್ರದಂತಹ ಉಗುರು ಮತ್ತು ವಜ್ರದಂತಹ ದಂಷ್ಟ್ರ, ಕೋರೆದಾಡೆಗಳು ಉಳ್ಳಂತಹ ಎಲೆ ನರಸಿಂಹನೇ, ಕರ್ಮಾಶಯಾನ್ ರಂಧಯ. ನಮ್ಮ ಎಲ್ಲಾ ಕರ್ಮಗಳನ್ನು ಕೂಡ, ನಮ್ಮ ಒಳಗೆ ಅಂತಃಕರಣದಲ್ಲಿ ಇರುವಂತಹ ಎಲ್ಲ ದೋಷಗಳನ್ನು ಕೂಡ ಸುಟ್ಟಾಕಿಬಿಡು. ರಂಧಯ. ತಮೋಗ್ರಸ, ತಮಸ್ಸು ಅಂದ್ರೆ ಅಜ್ಞಾನ, ನಮ್ಮ ಅಜ್ಞಾನವನ್ನೆಲ್ಲ ನಾಶ ಮಾಡು. ಅಭಯಂ ಆತ್ಮನೇ ಭೂಯಿಷ್ಠಾತ್, ನಮ್ಮ ಭಯವನ್ನೆಲ್ಲ ಪರಿಹಾರ ಮಾಡು. ರಂಧಯ ಆದ್ಮೇಲೆ ತಮೋ ಗ್ರಸ ಅಂತ 2 ಸಲ ಇದೆ. 2 ಸಲ ಇದೆಯಾ? ಇಲ್ಲಿ ಒಂದೇ ಸಲ ಇದೆ. ತಮೋ ಗ್ರಸ ಸ್ವಾಹ ಅಂತಷ್ಟೇ, ಒಂದೇ ಸಲ ಗ್ರಸ ಇದೆ. ತಮೋ ಗ್ರಸ ಓಂ ಸ್ವಾಹ. ಹಿಂದೆ ಆವಿರ್ಭವ ಅಂತ 2 ಸಲ ಇದೆ, ರಂಧಯ ಅಂತ 2 ಸಲ ಇದೆಲ್ಲ. ಹಾಗಾಗಿ ಗ್ರಸ ಅಂತ 2 ಸಲ ಕೊಟ್ಟಿರ್ಬೇಕು. ಇದು ಒಂದೇ ಸಲ ಇದೆ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ, ಒಂದೊಂದು ಪುಸ್ತಕಕ್ಕೂ ಒಂದೊಂದು ವ್ಯತ್ಯಾಸ ಇರ್ತದೆ.
ಈ ರೀತಿ ಮಂತ್ರಗಳಲ್ಲಿ ತುಂಬಾ ವ್ಯತ್ಯಾಸಗಳು ಬರೋದರಿಂದಲೇನೆ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹ ಗ್ರಂಥವನ್ನ ರಚನೆ ಮಾಡಿ ಮಂತ್ರಗಳನ್ನೆಲ್ಲ ಉದ್ಧಾರ ಮಾಡಿದ್ದಾರೆ. ತಂತ್ರಸಾರ ಸಂಗ್ರಹದಲ್ಲಿ ಈ ಮಂತ್ರ ಇಲ್ಲ. ಅಲ್ಲಿ ನರಸಿಂಹ ಮಂತ್ರ ಬೇರೆ ಇದೆ. ಹಾಗಾಗಿ ನಮಗೆ ಇದರ ಧೀಮಹಿ ಬರುತ್ತಲ್ಲ ಆಚಾರ್ಯ, ಅದು ಇದೆ. ಉಗ್ರಂ ವೀರಂ ಇದೆ. ನೋಡೋಣ ಅದಕ್ಕೂ ಅಲ್ಲೇನಿದೆ ಅನ್ನೋದನ್ನ. ಈ ಥರ ವ್ಯತ್ಯಾಸಗಳು ನಮಗೆ ಕಾಣೋದ್ರಿಂದ ಬೇರೆ ಬೇರೆ ಪುಸ್ತಕಗಳಲ್ಲಿ ಬೇರೆ ಬೇರೆ ಪ್ರಿಂಟ್ ಮಾಡಿರ್ತಾರೆ. ಗ್ರಸ ಗ್ರಸ ಅಜ್ಞಾನವನ್ನ ನಾಶ ಮಾಡು. ಅಭಯಂ ಆತ್ಮನೇ ಭೂಯಿಷ್ಠಾತ್, ನಮ್ಮ ಎಲ್ಲಾ ಭಯ ಭೂಯಿಷ್ಠಾತ್ ಅಭಯ, ಹೆಚ್ಚಿನ ಭಯ ಏನಿದೆ ಅದನ್ನೆಲ್ಲವನ್ನೂ ಪರಿಹಾರ ಮಾಡು. ಅದೇ ಯಾಕೆ ಸ್ವಾಹ ಹೇಳಬೇಕಾಚಾರ್ಯ? ಇಲ್ಲಿ ನಾವೊಂದು ಒಂದು ಹೋಮ ಮಾಡುವಂತ ಸ್ವಾಹ ಮಾಡ್ತೀವಿ, ಇಲ್ಲಿ ಯಾಕೆ ಸ್ವಾಹ ಒಂದು ಹೇಳಿ ಇಲ್ಲಿ ಮಂತ್ರ ರೂಪದಲ್ಲಿ ಹೇಳಿದ್ದಾರೆ? ಮಂತ್ರದಲ್ಲೂ ಸ್ವಾಹ ಇರುತ್ತೆ ಕೆಲವು ಮಂತ್ರಗಳಲ್ಲಿ, ಹೋಮದಲ್ಲಿ ಮಾತ್ರ ಅಲ್ಲ. ಮಂತ್ರಗಳಲ್ಲಿಯೂ ಕೂಡ ಸ್ವಾಹಾಕಾರ ಇರುತ್ತೆ ಅಂತ ನಾವು ಮೊನ್ನೆ ವಿಷ್ಣು ರಹಸ್ಯದಲ್ಲಿ ನೋಡಿದ್ವಲ್ಲ. ಕೆಲವು ನಮೋಂತವಾಗಿರ್ತದೆ, ಕೆಲವು ಸ್ವಾಹಾಂತವಾದ ಮಂತ್ರಗಳಿರ್ತವೆ. ಮಂತ್ರದಲ್ಲಿಯೂ ಸ್ವಾಹ ಬರ್ತದೆ. ಓಕೆ ಓಕೆ ಓಕೆ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ಚಂದ್ರನಲ್ಲಿರುವ ತೇಜಸ್ಸು, ಸೂರ್ಯನಲ್ಲಿರುವ ತೇಜಸ್ಸು ಎಲ್ಲವೂ ನಂದೇ, ನನ್ನಿಂದಲೇ ಅವರಿಗೆ ಬಂದದ್ದು ಅಂತ. ಅದನ್ನೇ ಇಲ್ಲಿ ತೇಜಸ್ ತೇಜಸೇ ಅಂತ. ತೇಜಸ್ಸು ಅಂತಂದ್ರೆ ಸೂರ್ಯ ಚಂದ್ರ ಮೊದಲಾದವರು, ಅವರಿಗೂ ತೇಜಸ್ಸೇ. ಸೂರ್ಯಾದಿ ತೇಜಸ್ಸುಗಳಿಗೂ ತೇಜೋ ರೂಪನಾಗಿರ್ತಕ್ಕಂಥವನು. ಅಂದ್ರೆ ಅದರೊಳಗಿರೋ ತೇಜಸ್ಸು ನಂದೇ ತೇಜಸ್ಸು, ನನ್ನ ತೇಜಸ್ಸಿನಿಂದಲೇ ಅವರು. ಅದು ಉಪನಿಷತ್ತಿನಲ್ಲಿ ನನ್ನ ಭಾಸ, ನನ್ನ ತೇಜಸ್ಸೇ ಆ ತೇಜಸ್ಸು, ನನ್ನ ತೇಜಸ್ಸಿನಿಂದಲೇ ಅವರು ಹೊಳಿತಾರೆ ಅನ್ನೋದನ್ನ ಉಪನಿಷತ್ತಿನಲ್ಲೂ ಕೂಡ ಸ್ಪಷ್ಟವಾಗಿದೆ. ಅದನ್ನ ಇಲ್ಲಿ ತೇಜಸ್ ತೇಜಸೇ ಅಂತ ಬರೆದಿದ್ದಾರೆ. ತಮೋ ಗ್ರಸ ಅಂತನ್ನೋದನ್ನ ಇನ್ನೊಂದು ರೀತಿಯಲ್ಲೂ ಅರ್ಥ ಮಾಡ್ಕೊಳ್ಬೋದು. ಒಂದು ಅಜ್ಞಾನವನ್ನ ನಾಶ ಮಾಡು ಅಂತ, ಇನ್ನೊಂದು ತಮ ಅಂದ್ರೆ ದೈತ್ಯರು, ಅವರನ್ನ ನಾಶ ಮಾಡು, ಸಂಹಾರ ಮಾಡು, ದೈತ್ಯರನ್ನ ಸಂಹಾರ ಮಾಡು ಅಂತನೂ ಇಟ್ಕೊಳ್ಬೋದು. ಅಜ್ಞಾನವನ್ನ ನಾಶ ಮಾಡು, ನಮ್ಮ ಅಜ್ಞಾನವನ್ನ ನಾಶ ಮಾಡು ಅಂತ ಹಾಗೂ ಇಟ್ಕೊಳ್ಬೋದು ತಮೋಗ್ರಸ ಅಂತ ಅನ್ನೋದಕ್ಕೆ. ಭೂಯಿಷ್ಠಾತ್ ಅನ್ನೋದು ಒಂದು ಅವ್ಯಯ. ರಂಧಯ ಎಂಬ ಶಬ್ದಕ್ಕೆ ಏನು ಅರ್ಥ ಹೇಳಿದ್ರೆ ಸರ್? ಕರ್ಮಾಶಯಾನ್ ರಂಧಯ, ರಂಧಯ ಸುಟ್ಟಾಕು ಅಂತ ಅರ್ಥ. ರಂಧಯ ರಂಧಯ ನಮ್ಮ ಕರ್ಮಗಳನ್ನೆಲ್ಲ ನಿರ್ದಹ ಅಂತ ಬರೀತಾರೆ ನೋಡಿ. ರಂಧಯ ನಿರ್ದಹ, ದಹನ ಮಾಡಿಬಿಡು ಎಲ್ಲ ಕರ್ಮಗಳನ್ನು ಕೂಡ. ಕರ್ಮ ವಾಸನಾಹ ರಂಧಯ ನಿರ್ದಹ, ನಮ್ಮ ಅಂತಃಕರಣದಲ್ಲಿರ್ತಕ್ಕಂತಹ ಎಲ್ಲಾ ಕರ್ಮಗಳನ್ನು ಕೂಡ ನಾಶ ಮಾಡು, ಸುಟ್ಟು ಹಾಕು. ಗ್ರಸ ಕೂಡ ನಾಶ ಮಾಡು, ಎರಡೂ ಒಂದೇ ಅರ್ಥ. ಗ್ರಸ ಅಂದ್ರೆ ಒಂದು ಈ ದೈತ್ಯರು ಅಂತ ಇಟ್ಟುಕೊಂಡ್ರೆ ಅವರನ್ನ ಸಂಹಾರ ಮಾಡು ಅಂತ ಅರ್ಥ. ಅಜ್ಞಾನ ಅಂತ ಇಟ್ಟುಕೊಂಡ್ರೆ ಅಜ್ಞಾನವನ್ನ ನಾಶ ಮಾಡೋದು ಅಂತ ಅರ್ಥ. ಗ್ರಸ ಅಂದ್ರೆ ದೂರ ಮಾಡೋದು ಅಂತ ಅರ್ಥ. ದೂರೀಕುರು, ನಮ್ಮ ಅಜ್ಞಾನವನ್ನ ದೂರ ಮಾಡು. ಗ್ರಸ ಅಂದ್ರೆ ದೂರ ಮಾಡೋದು, ದೂರ ಮಾಡೋದು, ಸಂಹಾರ ಮಾಡೋದು, ನುಂಗೋದು ಅನ್ನೆಲ್ಲ ಅರ್ಥಗಳು ಬರ್ತದೆ ಗ್ರಸ ಅನ್ನೋ ಶಬ್ದಕ್ಕೆ. ಆದರಕ್ಕೋಸ್ಕರ ಹಾಗೆ ಎರಡೆರಡು ಸಲ ಹೇಳೋದು. ಆವಿರಾವಿರ್ಭವ, ಗ್ರಸ ಗ್ರಸ, ಆಮೇಲೆ ರಂಧಯ ರಂಧಯ ಅಂತ ಹೀಗೆ ಎರಡೆರಡು ಸಲ ಹೇಳೋದು. ಅದು ಅದರಲ್ಲಿ ಅಷ್ಟು ಆದರ ಭಕ್ತಿ ತೋರಿಸ್ಲಿಕ್ಕೋಸ್ಕರ ಹಾಗೆ ಎರಡೆರಡು ಸಲ ಹೇಳೋದು. ಹಾಗೆ ಅವರು ಪ್ರಕಾಶ್ ಹೇಳಿದಂಗೆ ಇಲ್ಲಿ ಮುಂದೆ ಹೆಂಗೆ ರಂಧಯ ರಂಧಯ
ಸ್ವಾಹಾನ್ ಇಡ್ಬೇಕ? ಇಲ್ಲ 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 ಇಲ್ಲ, ಹಾ. ತಮೋಗ್ರಸ ಸ್ವಾಹ ಅಂತ ಅಲ್ಲಿದೆ. ಸ್ವಾಹ Okay. ಎಲ್ಲದಕ್ಕೂ ಹೇಳಬಾರದು, ಅಲ್ಲಿ ಎಲ್ಲಿದೆ ಅಲ್ಲಿ ಮಾತ್ರ ಹೇಳಬೇಕು. ಮಂತ್ರಗಳಿಗೆ ಅವರು ಯಾವ ರೀತಿ ಕಂಡುಕೊಂಡಿರ್ತಾರೋ ಅದಕ್ಕೇನೆ ಒಂದು ಪವರ್ ಇರ್ತದೆ. ಹಿಂದೆ ಮುಂದೆ ಮಾಡಿದರೆ ಏನು ವ್ಯತ್ಯಾಸ ಆಗೋದಿಲ್ಲ, ಅರ್ಥ ವ್ಯತ್ಯಾಸ ಏನಾಗೋದಿಲ್ಲ ನಿಜ, ಆದರೆ ಅದರಲ್ಲಿರೋ ಒಂದು ಪವರ್ ಕಡಿಮೆ ಆಗತ್ತೆ. Okay. ಅವ್ರು ಯಾವ ಆ ಒಂದು ಆಕಾರದಲ್ಲಿ ಆ ಮಂತ್ರಗಳನ್ನ ಕಂಡುಕೊಂಡು ಹೇಳಿರ್ತಾರೋ ಆ ಆನುಪೂರ್ವಿಗೆನೆ ಒಂದು ಶಕ್ತಿ ಇರ್ತದೆ. ಅಂದ್ರೆ ಆನುಪೂರ್ವಿ ಅಂದ್ರೆ ಏನಂದ್ರೆ ಇದಾದ್ಮೇಲೆ ಇದು ಬರಬೇಕು, ಇದಾದ್ಮೇಲೆ ಇದು ಬರಬೇಕು ಅಂತೇವಲ್ಲ, ಅದಕ್ಕೆ ಆನುಪೂರ್ವಿ ಅಂತ ಕರೀತಾರೆ. ಇಂಗ್ಲಿಷ್ ನಲ್ಲಿ ಏನಂತಾರೆ? ಆರ್ಡರ್ ಆರ್ಡರ್ ಕ್ರಮ. ಆ ಕ್ರಮ, ಆ ಆರ್ಡರ್ ಇದೆಲ್ಲ ಅದರಲ್ಲೇ ಒಂದು ಕ್ರಮ ಇರ್ತದೆ. ಫಾಲೋಡ್ ಬೈ ಅಂತ. ಕರ್ಮಾಶಯಾನ್ ರಂಧಯ ರಂಧಯ ತಮೋಗ್ರಸ ಸ್ವಾಹ ಅಂತ ಅಲ್ಲಿ ಇದ್ರೆ ಅದನ್ನ ಹಾಗೆ ಹೇಳಬೇಕು. ನಾವು ಕರ್ಮಾಶಯಾನ್ ರಂಧಯ ರಂಧಯ ಸ್ವಾಹ ತಮೋಗ್ರಸ ಸ್ವಾಹ ಅಂತ ಈ ತರ ಸ್ವಾಹ ಅನ್ನೋದನ್ನ ಒಂದು ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ, ಅಥವಾ ಸ್ವಾಹ ಅನ್ನೋದನ್ನ ಹಿಂದೆ ಹೇಳಿ ಸ್ವಾಹ ತಮೋಗ್ರಸ ಅಂತ ಹೇಳಿದ್ರೆ ಅರ್ಥದಲ್ಲೇನು ವ್ಯತ್ಯಾಸ ಆಗೋದಿಲ್ಲ, ಅನ್ವಯ ಹೇಗೆ ಬೇಕಾದ್ರೂ ಮಾಡ್ಕೊಳ್ಬಹುದು. ಆದ್ರೆ ಅವ್ರು ಹೇಗೆ ಕಂಡುಕೊಂಡಿದ್ದಾರೋ ಅದನ್ನ ಹೇಗೆ ಅದನ್ನ ತಮಗೆ ತೋರಿಸ್ಕೊಟ್ಟಿದ್ದಾರೋ ಆ ಮಂತ್ರಗಳನ್ನು ಹಾಗೆ ಹೇಳಬೇಕು. ಓಂ ಕ್ಲೀಂ ಕೃಷ್ಣಾಯ ನಮಃ ಸ್ವಾಹ ಅಂತ ಹೀಗೆ ಮಂತ್ರ ಆಚಾರ್ಯರು ಉದ್ಧಾರ ಮಾಡಿ ಕೊಟ್ಟಿದ್ದಾರೆ. ಓಂ ಸ್ವಾಹ ಕ್ಲೀಂ ಕೃಷ್ಣಾಯ ಅಂತ ಹೇಳಿದ್ರೆ ತಪ್ಪೇನಿಲ್ಲ, ಅರ್ಥ ಒಂದೇ. ಆದ್ರೆ ಅವರು ಕೊಟ್ಟ ಆ ಕ್ರಮದಲ್ಲಿ ಒಂದು ಪವರ್ ಇರುತ್ತಲ್ಲ, ಅದು ಹೋಗ್ಬಿಡತ್ತೆ. ಯಾಕಂದ್ರೆ ಈ ನರಸಿಂಹದಲ್ಲಿ ಕೂಡ ಅದೇ ಕೊಟ್ಟಿದ್ದಾರೆ. ಮಹಾ ತೇಜೋ ಬಲಂ ವೀರ್ಯಂ ತಾದೃಶಂ ಸ್ವಾಗಯ ಯುತಂ ನಿಶಾಕ್ಷರೋ ಮಂತ್ರೋ ನಿಖಿಲೇಷ್ಟ ಪ್ರದಾಯಕ. ತಂತ್ರಸಾರ ನೋಡ್ತಾ ಇದ್ದೀರಾ? ಹಾ, ತಂತ್ರಸಾರದಲ್ಲಿ ಮಂತ್ರ ಸ್ವರೂಪ ಏನು? ಮಹೋ ತೇಜೋ ಬಲಂ ವೀರ್ಯಂ ತಾದೃಶಂ ಸ್ವಾಗಯ. ಇದು ನೀವು ಓದ್ತಾ ಇರೋದು ವ್ಯಾಖ್ಯಾನ. ಇಲ್ಲ, ಮಂತ್ರ ಮಂತ್ರ ಸ್ವರೂಪ ಏನು? ಉಗ್ರಂ ವೀರಂ ಮಹಾವಿಷ್ಣುಮ್ಮ. ಇಲ್ಲ ಇಲ್ಲ ಇಲ್ಲ, ನರಸಿಂಹ ಮಂತ್ರ ಎಂಬ ದಂಡೆ ಕೊಟ್ಟಿದ್ದಾರೆ ನಿಮಗೆ. ಅದರಲ್ಲಿ ಬಂದು ಇನ್ನೊಂದು ಕೂಡ ವಿದ್ಮಹೇ ಧೀಮಹೇ ಪೂರ್ವಂ ಸ್ವಯಂ ಚಯೇವ ಮಹಾಬಲಃ. ಇದು ಒಂದು ನರಸಿಂಹಸ್ಯ ದ್ವಿತೀಯ ಮಂತ್ರವಾಗಃ. ಎರಡನೇ ಮಂತ್ರ ದ್ವೀರ್ ವಜ್ರ ನಖಾಯ ವಿದ್ಮಹೇ ತೀಕ್ಷ್ಣ ದಂಷ್ಟ್ರಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್ ಅಂತ ಆ ಮಂತ್ರದ್ದು ಅದು ನೀವು ಹೇಗೆ ಓದ್ತಾ ಇರೋದು. ಅದಕ್ಕೆ ಮುಂಚಿನ ಮಂತ್ರ ಅದನ್ನ ಹಾಗೆ ಮಾಡ್ಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ ಅವರು. ಆ ಮಂತ್ರದ ಸ್ವರೂಪ ಅಲ್ಲಿ ಕೊಟ್ಟಿಲ್ವಾ? ದ್ವೀರ್ ಜಯಸ್ಯೋಪರಿ ನಿಜಂ ಸೋದೇಶ್ಯಂ ಸರ್ವವಿತ್ ತಥಾ ಅಂತ ಕೊಟ್ಟಿದ್ದಾರೆ. ಮಂತ್ರ ಸ್ವರೂಪ ಕೊಟ್ಟ ಇದು ಮಂತ್ರ ಇಲ್ವಾ? 12ನೇ ಮಂತ್ರ, 12ನೇ ಇದು ಹಾಕಿದ್ದಾರೆ ನಿಮಗೆ. 12ನೇ ಮಂತ್ರವನ್ನು ಹಾಕಿದ್ದಾರೆ. ಬಟ್ ಮೊದಲೇನು ಓದಿದ್ರಲ್ಲ ಅದೇನು? ಇದು ಮೊದಲೇ ಬಂದು ಅದು ಹೆಂಗೆ ಹೇಳೋಕೆ ಹೇಳ್ತಾರೆ ಅಂತಿಲ್ಲ. ದ್ವೀರ್ ಜಯಸ್ಯ ಉಪರಿ ನಿಜಂ ಸಾ ಉದ್ದೇಶ್ಯಂ ಸರ್ವವಿತ್ ತಥಾ ಜಯ ಜಯ ಅಂತ ಸೇರಿಸ್ಕೊಂಡು ಅದರ ಮೇಲೆ ಮಹೋತೇಜ ಬಲಂ ವೀರ್ಯಂ ತಾದೃಶಂ ಸ್ವಾಗಯಾಯುತಂ ಅದು ಹೋಗ್ತಿದ್ದಾರೆ. ಅದು ಒಂದು ಮಂತ್ರ. 11ನೇ ಮಂತ್ರ ಬಂದು ಕೂರಂ ವೀರಂ ಬೃಹತ್ ವಿಷ್ಣುಂ ದೀಪ್ಯಂತಂ ವಿಶ್ವತೋಮುಖಂ. ಅದು ಒಂದು ಮಂತ್ರ ಕೊಟ್ಟಿದ್ದಾರೆ. ಅದೇ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತ ಮಂತ್ರ ಸ್ವರೂಪ. ಅದನ್ನ ಅವರು ಆ ಥರ ಹೇಳಿದ್ದಾರೆ. ಸರಿ, ಅದು ನೋಡೋಣ, ಆಮೇಲೆ ನೋಡೋಣಂತೆ. ಹರಿವರ್ಷೇ ಚಾಪಿ ಭಗವಾನ್ ನರಹರಿರೂಪೇಣ ಆಸ್ತೆ ತದ್ರೂಪಗ್ರಹಣ ನಿಮಿತ್ತಮುತ್ತರತ್ರ ಅಭಿದಾಸ್ಯಾಮಃ ತದ್ದೈತಂ ರೂಪಂ ಮಹಾಪುರುಷ ಗುಣಭಾಜನೋ ಮಹಾಭಾಗವತೋ ದೈತ್ಯದಾನವಕುಲ ತೀರ್ಥೀಕರಣಶೀಲ ಚರಿತಃ ಪ್ರಹ್ಲಾದಃ ಅವ್ಯವಧಾನ ಅನನ್ಯಭಕ್ತಿಯೋಗೇನ ಸಹ ತದ್ವರ್ಷಪುರುಷೈಃ ಉಪಾಸ್ತೆ ಇದಂ ಚ ಉದಾಹರತಿ. ಓಂ ನಮೋ ಭಗವತೆ ನೃಸಿಂಹಾಯ ತೇಜಸ್ತೇಜಸೇ ಆವಿರಾವಿರ್ಭವ ವಜ್ರನಖ ವಜ್ರದಂಷ್ಟ್ರ ಕರ್ಮಾಶಯಾನ್ ರಂಧಯ
ತಮೋಗ್ರಸ ಸ್ವಾಹ ಅಭಯಂ ಆತ್ಮನೇ ಭೂಯಿಷ್ಠಾತ್. ಓಂ ಕ್ಷೋಂ. ಸ್ವಸ್ತ್ಯಸ್ತು ವಿಶ್ವಸ್ಯ ಖಲ ಪ್ರಸೀದತಾಂ. ಧ್ಯಾಯಂತು ಭದ್ರಾಣಿ ಶಿವಂ ಮನೋಧಿಯಾ. ಇದು ನಮ್ಮ ಇದು ಮನಶ್ಚ ಭದ್ರಂ ಭಜತಾದಧೋಕ್ಷಜೇ. ಆವೇಶ್ಯತಾಂ ನೋ ಮತಿರಪ್ಯಹೈತುಕೀ. ನರಸಿಂಹನ ಸ್ತೋತ್ರವನ್ನ ಬುಕ್ ಒಂದು ಮತ್ತೆ ಇಲ್ಲಿ ಮುಂದುವರಿಸಿದ್ದಾರೆ. ಬ್ಲೂ ಫೈಲ್, ಕರುಪು ಫೈಲ್. ಮೇಲೆ ಸಂಹಾರಕರ್ತನಾಗಿರ್ತಕ್ಕಂತಹ ನರಸಿಂಹನೇ ಪ್ರಸನ್ನನಾಗಲಿ. ನಾರಾಯಣನ್ ಮ್ಯೂಟ್. ಪ್ರಸೀದತಾಂ, ಪ್ರಸನ್ನನಾಗು. ನಮಗೆ ಭದ್ರಾಣಿ, ನಮಗೆ ಶುಭ ಆಗಲಿ, ಮಂಗಳ ಆಗಲಿ. ಶುಭಂ ಶಿವಂ ಭದ್ರಾಣಿ, ಭದ್ರ ಶಿವ ಅಂದ್ರೆ ಮಂಗಳ ಆಗಲಿ, ಶುಭ ಆಗಲಿ, ಮಂಗಳಕರವಾದ ಜ್ಞಾನರೂಪ ನೀನು. ಅಂತಹ ಆ ನರಸಿಂಹನನ್ನ ಮನಸ್ಸಿನಿಂದ ಧ್ಯಾನ ಮಾಡ್ರಿ. ಮನಸ್ಸು ಆ ಮಂಗಳಕರನಾದಂತಹ ನರಸಿಂಹನನ್ನೇ ಭಜನೆ ಮಾಡಲಿ. ನಮ್ಮ ಬುದ್ಧಿ ಯಾವ ಫಲಕಾಮನೆಯನ್ನು ಇಟ್ಟುಕೊಳ್ಳದೆ ಅಧೋಕ್ಷಜನಾದಂತಹ ಆ ಭಗವಂತನಲ್ಲಿ ನಿಲ್ಲಲಿ. ಮನಃ ಅಹೈತುಕಿ, ಮತಿ ಅಪಿ ಅಹೈತುಕಿ ಅಂತ. ಅಹೈತುಕಿ ಅಂದ್ರೆ ಯಾವ ಫಲ ಕಾಮನೆಯನ್ನು ಇಟ್ಟುಕೊಳ್ಳದೆ ಮನಸ್ಸು ಕೇವಲ ಆ ನರಸಿಂಹನನ್ನೇ ಧ್ಯಾನ ಮಾಡಲಿ, ಅವನಲ್ಲೇ ಬಂದು ನಿಲ್ಲಲಿ ಅಂತರ್ಥ. ಶಿವ ಅಂತಂದ್ರೆ ಅವನಲ್ಲಿ ಯಾವ ರೀತಿಯಾದ ದುಃಖವೂ ಇಲ್ಲದೆ ಇರತಕ್ಕಂತಹ ಸುಖ, ಅಂತಹ ಸ್ವರೂಪ ಅವನದು ಅಂತ. ಇದನ್ನ ಮಹಾತ್ಮೆಯಲ್ಲಿ ಹೇಳಿದ್ದಾರೆ. ನಿರ್ದುಃಖ ಸುಖರೂಪತ್ವಾತ್ ಶಿವ ಶಬ್ದ ಶ್ರುತೌ ಶ್ರುತಃ ಅಂತ. ವೇದಗಳಲ್ಲಿ ಶಿವ ಅಂತ ಕರೆದ್ರೆ ಅದಕ್ಕೇನರ್ಥ ಅಂದ್ರೆ ನಿರ್ದುಃಖ ಸುಖರೂಪ ಅಂತ ಅರ್ಥ. ನಿರ್ದುಃಖವಾದ ಸುಖ ಸ್ವರೂಪನಾಗಿದ್ದಾನೆ ಆ ನರಸಿಂಹ, ಆದ್ರಿಂದ ಅವನನ್ನ ಶಿವ ಅಂತ ಕರೀತದೆ. ಅವನು ಅಧೋಕ್ಷಜ, ಎಲ್ಲರ ಇಂದ್ರಿಯಗಳನ್ನ ನಿಯಮನ ಮಾಡ್ತಕ್ಕಂಥವನು. ಹಾಗಾಗಿ ನಮ್ಮ ಮನಸ್ಸು, ನಮ್ಮ ಬುದ್ಧಿ ಆ ಅಧೋಕ್ಷಜನಲ್ಲೇ ನಿಲ್ಲಲಿ ಅಂತ. ಸ್ವಸ್ತ್ಯಸ್ತು ವಿಶ್ವಸ್ಯ, ಇಡೀ ಜಗತ್ತಿಗೆ ಸ್ವಸ್ತಿ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಖಲಹ ಅಂತಂದ್ರೆ ಅವನು ಸಂಹಾರಕರ್ತ ಅಂತ ಅರ್ಥ. ದುರ್ಜನರನ್ನ ಅವನು ಸಂಹಾರ ಮಾಡ್ತಕ್ಕಂಥವನು. ಸಜ್ಜನರಿಗೆ ಜ್ಞಾನವನ್ನ ಕೊಟ್ಟು ಅವರನ್ನ ಸ್ವೀಕಾರ ಮಾಡ್ತಕ್ಕಂಥವನು. ಎರಡೂ ಅರ್ಥ ಖಲಹ ಅಂತ. ಖಲು ಅಂತನೂ ಕೂಡ ಪಾಠ ಇದೆ, ಖಲಹ ಅಂತ ಕೂಡ ಪಾಠ ಇದೆ. ಖಲಹ ಅಂತನ್ನೋ ಶಬ್ದಕ್ಕೆ ಎರಡು ಅರ್ಥ ಬರ್ತದೆ. ದುರ್ಜನರನ್ನ ಖಲವತ್ ವರ್ತಮಾನಃ, ದುರ್ಜನರಿಗೆ ಖಲರಂತೆ ಇದ್ದಾನೆ, ದುರ್ಜನರಿಗೆ ದುರ್ಜನ, ಸಜ್ಜನರಿಗೆ ಸಜ್ಜನ. ಹಾಗೆ ಖಲಹ ದುರ್ಜನರಿಗೆ ಖಲವತ್ ವರ್ತಮಾನಃ, ಸಜ್ಜನಾನ್ ಸ್ವೇನ ಜ್ಞಾನೇನ ಲಾತಿ ಅನುಗೃಹಾತಿ. ಖೇನ ಜ್ಞಾನೇನ, ಖಲ ಅಂದ್ರೆ ಜ್ಞಾನ ಅಂತ ಅರ್ಥ. ಖ ಅನ್ನೋ ಶಬ್ದಕ್ಕೆ ಜ್ಞಾನ. ಖೇನ ಜ್ಞಾನೇನ ಲಾತೀತಿ ಖಲಹ ಅಂತನ್ನೋ ಅರ್ಥ ಇಟ್ಟುಕೊಂಡ್ರೆ ಜ್ಞಾನದಿಂದ ಅವರನ್ನ ಅನುಗ್ರಹ ಮಾಡ್ತಾನೆ, ಆದ್ರಿಂದ ಖಲ. ಖಲು ಅಂತ ಪಾಠ ಇಟ್ಟುಕೊಂಡ್ರೆ ಖಲ ಸಂಹರ್ತೆ ಅಂತ ಒಂದು ಧಾತು, ಅದರಿಂದ ಖಲು ಅಂದ್ರೆ ಸಂಹಾರ ಮಾಡುವವನು, ಸಂಹಾರಕರ್ತ ಅಂತ ಅರ್ಥ ಬರ್ತದೆ.
ಈ ರೀತಿ ಖಲು ಅಥವಾ ಖಲ ಅನ್ನೋ ಶಬ್ದದ ಅರ್ಥವನ್ನ ಯಾದವಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಭದ್ರಾಣಿ ಏನಿದೆ ಧ್ಯಾಯಂತು ಅಂತ, ಅದನ್ನ ಅಲ್ಲಿ ಹರಿವರ್ಷ ಖಂಡದಲ್ಲಿ ಇರ್ತಕ್ಕಂತಹ ಜನರನ್ನ ಉದ್ದೇಶಿಸಿ ಹೇಳೋದು. ನೀವೆಲ್ಲ ಆ ಮಂಗಳಕರನಾದ ಜ್ಞಾನರೂಪನಾದ ನರಸಿಂಹನನ್ನ ಮನಸ್ಸಿನಿಂದ ಧ್ಯಾನ ಮಾಡ್ರಿ ಅಂತ. ಅವನು ಶಿವ, ನಿತ್ಯಶುದ್ಧ. ಅಂತಹ ನಿತ್ಯಶುದ್ಧನಾದ ಅವನನ್ನ ಮನಸ್ಸು ಅವನನ್ನೇ ಧ್ಯಾನ ಮಾಡಲಿ. ಮಂಗಳಕರನಾದವನು, ನಿತ್ಯಶುದ್ಧನಾದವನು, ಅಂತಹ ಅವನನ್ನ ಮನಸ್ಸು ಧ್ಯಾನ ಮಾಡುವಂತೆ ಆಗಲಿ. ನಮ್ಮ ಮನಸ್ಸು ಅವನಲ್ಲೇ ನಿಲ್ಲಲಿ. ಯಾವ ಫಲಕಾಮನೆಯೂ ಬೇಡ, ಅಹೈತುಕಿ. ಫಲಕಾಮನೆಯನ್ನ ಇಟ್ಟುಕೊಳ್ಳದೆ ನಮ್ಮ ಮನಸ್ಸು ಆ ದೋಕ್ಷಜನಲ್ಲೇ ಆವೇಶಗೊಳ್ಳಲಿ. ನಮ್ಮ ಮನಸ್ಸು ಅವನಲ್ಲೇ ನಿಲ್ಲುವಂತೆ ಆಗಲಿ ಅಂತ ಅರ್ಥ. ಆವೇಶ್ಯತಾಮ್ ಅಂತ ಕೂಡ ಇದೆ, ಆವಿಶ್ಯತಾಮ್ ಅಂತ ಎರಡು ಪಾಠನೂ ಇದೆ. ಅರ್ಥ ಒಂದೇ. ಅಧೋಕ್ಷಜೇ ಆವೇಶ್ಯತಾಂ, ಆವಾಗ ನಿಮ್ಮಿಂದ ಅಂತನ್ನೋ ಅರ್ಥ ಬರ್ತದೆ. ಇಟ್ಕೋಬೇಕು, ಯುಷ್ಮಾಭಿಹಿ ಅಂತ ಜೊತೆಗೆ ಸೇರಿಸ್ಕೊಳ್ಬೇಕು. ಮನಸ್ಸು ಅಧೋಕ್ಷಜೇ ಆವೇಶ್ಯತಾಂ ಯುಷ್ಮಾಭಿಹಿ, ನಿಮ್ಮಿಂದ ಆ ಮನಸ್ಸು ಆ ಅಧೋಕ್ಷಜನಲ್ಲಿ ಆವೇಶಗೊಳ್ಳುವಂತೆ ಆಗಲಿ ಅಂತ. ಆವಿಶ್ಯತಾಂ ಅಂತಿದ್ರೆ ನಹ, ನಮ್ಮ ಮನಸ್ಸು, ಅಹೈತುಕಿ ಮತಿಹಿ, ನಮ್ಮ ಅಸ್ಮಾಕಂ ಅವೈತುಕಿ ಮತಿಹಿ ಅಂದರೆ ಯಾವುದೇ ಫಲಕಾಮನೆಯನ್ನು ಇಟ್ಟುಕೊಳ್ಳದೆ ಇರತಕ್ಕಂತಹ ಬುದ್ಧಿಯು ಅಧೋಕ್ಷಜನಲ್ಲಿ ಆವಿಶ್ಯತಾಂ, ಆವೇಶಗೊಳ್ಳಲಿ ಅಂತ. ಸ್ವಸ್ತ್ಯಸ್ತು ವಿಶ್ವಸ್ಯ ಖಲ ಪ್ರಸೀದತಾಂ, ಧ್ಯಾಯಂತು ಭದ್ರಾಣಿ ಶಿವಂ ಮನೋಧಿಯಾ, ಮನಶ್ಚ ಭದ್ರಂ ಭಜತಾದಧೋಕ್ಷಜೇ, ಆವೇಶ್ಯತಾಂ ನೋ ಮತಿರಪ್ಯಹೈತುಕೀ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳು. ಆಚಾರ್ಯ, ಹಿಂದಿನ ಶ್ಲೋಕದಲ್ಲಿ ಹೃದಯ ನಿರ್ದಹ, ಕರ್ಮಾನ ವಾಸನ ಬಂದು ನಿರ್ದಹ, ಅಜ್ಞಾನ ಬಂದು ದುರೀಕರು ಅಲ್ಲದು ಸಂಹಾರ ಅಂತ ಹೇಳಿದರೆ ಅಜ್ಞಾನ ತಿರುಗ ಬರ್ತೇಯೋ? ಯಾಕಂದ್ರೆ ಕರ್ಮ ವಾಸನ ಒಂದು ದಹನ ಮಾಡಿದ್ರೆ ತಿರ್ಗಾ ಬರಲ್ಲ, ಬಟ್ ಅಜ್ಞಾನ ಬಂದು ದೂರೀಕರ ಮಾಡಿ ಅಲ್ಲಿ ಸಂಹಾರ ಮಾಡಿ ತಿರ್ಗಾ ಬರ್ಲಿಕ್ಕೆ ಚಾನ್ಸ್ ಇದೆಯಾ ಅಂತ ಅದು ಅರ್ಥ ಇಲ್ಲಿ ತಗೋಬೇಕೆ? ಅದು ಎರಡೂ ಬರುತ್ತೆ. ಎರಡೂ ಕೂಡ ಕರ್ಮಗಳು ಕೂಡ ಅಷ್ಟೇ. ಮತ್ತೆ ಮತ್ತೆ ಕರ್ಮಗಳು ಹುಟ್ಟುತ್ತಾನೆ ಇರ್ತದೆ. ನಮಸ್ಕಾರ. ಎಷ್ಟು ಅದನ್ನು ನಾವು ದೂರ ಮಾಡಿದರೂ ಕೂಡ ಮತ್ತು ಕರ್ಮಗಳು ಹುಟ್ಟುತ್ತಾನೆ ಇರ್ತವೆ. ಅದಕ್ಕೆ ಆ ಕೊನೆ ಇದು ಬೇಕು, ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನದಿಂದ ಎಲ್ಲಾ ಕರ್ಮಗಳು ನಾಶವಾಗ್ತದೆ ಒಟ್ಟಿಗೆ. ಈಗ ಮಾಡೋ ಕರ್ಮದಿಂದ ಮತ್ತೆ ಮತ್ತೆ ಕರ್ಮಗಳು ಹುಟ್ಟುಕೊಳ್ತಾನೆ ಇರ್ತದೆ. ಪೂರ್ತಿ ಎಲ್ಲಾ ಕರ್ಮಗಳನ್ನು ನಾಶ ಮಾಡು ಅಂತಂದ್ರೆ ಅದಕ್ಕೆ ಮೋಕ್ಷನೇ ದಾರಿ. ಮೋಕ್ಷವನ್ನ ಕೊಡುವಾಗ ಭಗವಂತ ಎಲ್ಲಾ ಕರ್ಮಗಳನ್ನು ನಾಶ ಮಾಡ್ತಾನೆ, ಪೂರ್ತಿ ಸುಟ್ಟಾಕ್ತಾನೆ. ಆವಾಗಲೇ ತಮೋ ಸನ್ನ ಪೂರ್ತಿ ದೂರ ಮಾಡೋದು. ಅಜ್ಞಾನವನ್ನ ಪೂರ್ಣವಾಗಿ ಕಳೆಯೋದು ಅಂದ್ರೆ ಮೋಕ್ಷ ಕೊಡೋದು ಅಂತ ಅರ್ಥ. ಅಲ್ಲಿವರೆಗೂ ಆ ಜ್ಞಾನದ ವಾಸನ, ಕರ್ಮದ ವಾಸನ ಇದ್ದೇ ಇರ್ತದೆ. ಅದನ್ನ ಪೂರ್ಣವಾಗಿ ಕಳೆದು ಹಾಕು ಅಂದ್ರೆ ಮೋಕ್ಷ ಕೊಡು ಅಂತ ಅಷ್ಟೇ, ಅದೇ ಅರ್ಥ. ಸೊ ಇಲ್ಲಿ ಅರ್ಥ ಆಯ್ತು. ಎರಡಕ್ಕೂ ಸೇಮ್. ಕರ್ಮ ಅಜ್ಞಾನ ಎರಡೂ ಕೂಡ ಒಟ್ಟೊಟ್ಟಿಗೆ ಇರ್ತದೆ. ಪೂರ್ತಿ ಮೋಕ್ಷ ಆಗೋವರೆಗೂ ಕೂಡ ಅದರ ಅಂಟುಕೊಂಡೇ ಇರ್ತದೆ. ಸ್ವಲ್ಪ ಆದ್ರೂ ಅದರದ್ದು ವಾಸನ ಇರ್ತದೆ. ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ಇದರದ್ದು ಕರ್ಮದ ವಾಸನ ಇದ್ದೇ ಇರ್ತದೆ, ಹಾಗೆ ಅಜ್ಞಾನದ ವಾಸನ ಇದ್ದೇ ಇರ್ತದೆ.
ಅಜ್ಞಾನ ನಾಶ ಆದರೂ ಕೂಡ ಅಜ್ಞಾನದ ವಾಸನ ಅನ್ನೋದು ಉಳ್ಕೊಂಡಿರ್ತದೆ ಅಪರೋಕ್ಷ ಜ್ಞಾನಿಗಳಿಗೂ ಕೂಡ. ಅದು ಪೂರ್ಣ ಹೋಗೋದು ಮೋಕ್ಷದಲ್ಲೇ. ಇಲ್ಲಿ ಒಂದು ಅಪರೋಕ್ಷ ಜ್ಞಾನಿಯ ಬಗ್ಗೆ ಹೇಳಿದ್ದಾರೆ. ಯಾಕಂದ್ರೆ ಕರ್ಮ ವಾಸನ ಪದ ಹಾಕಿರೋದಕ್ಕೋಸ್ಕರ ಅದು ಹೌದು. ಅಪರೋಕ್ಷ ಜ್ಞಾನಿಗೆ ಕುರಿತು ಬರುತ್ತಾ ಇಲ್ಲ ನಮಗೆ ಅವ್ರು ನಾವು ಹೇಳ್ಕೋಬಹುದು, ಏನ್ ತೊಂದರೆ ಇಲ್ಲ. ಅವನು ಅಪರೋಕ್ಷ ಜ್ಞಾನಿ, ತಾನು ಆ ಥರ ಸ್ತೋತ್ರ ಮಾಡಿದ್ದಾನೆ, ಹಾಗಾಗಿ ಅದನ್ನು ಹಾಕೊಟ್ಟಿದ್ದಾರೆ. ಅಲ್ಲಿರೋರೆಲ್ಲ ಅಪರೋಕ್ಷ ಜ್ಞಾನಿಗಳು, ಆದ್ರಿಂದ ಆ ರೀತಿ ಅರ್ಥ. ನಾವು ಹಾಗೆ ಸ್ತೋತ್ರ ಮಾಡಬಹುದು, ಏನ್ ತಪ್ಪಿಲ್ಲ. ಅಲ್ಲಿರೋದು ಕರ್ಮಾಶಯಾನ್ ಅಂತ ಅಷ್ಟೇ ಇರೋದು. ಓಕೆ, ಅದನ್ನ ನಾವು ಯಾವ ತರ ಬೇಕಾದ್ರೂ ಅರ್ಥ ಮಾಡ್ಕೊಳ್ಬಹುದು. ನಮ್ಮ ಈ ಕರ್ಮಗಳನ್ನ ನಾಶ ಮಾಡು, ಪರೋಕ್ಷ ಜ್ಞಾನದಿಂದ ನಮಗೇನೊಂದು ಕರ್ಮಗಳು ಹುಟ್ಟತಾನೆ ಇರ್ತದಲ್ಲ ಮತ್ತೆ ಮತ್ತೆ, ಆ ಎಲ್ಲ ಕರ್ಮಗಳನ್ನ ನಾಶ ಮಾಡು ಅಂತಂದ್ರೆ ಅಪರೋಕ್ಷ ಜ್ಞಾನ ಕೊಡು ಅಂತ ಅರ್ಥ ಬಂತದೆ. ಅಪರೋಕ್ಷ ಜ್ಞಾನಾನಂತರದಲ್ಲಿ ಯಾರು ಸ್ತೋತ್ರ ಮಾಡ್ತಾರೋ ಅವರಿಗೆ ಆ ಕರ್ಮದ ವಾಸನ ಏನಿದೆ ಅದನ್ನು ಕೂಡ ಪೂರ್ತಿ ನಾಶ, ಸುಟ್ಟು ಹಾಕಿಬಿಡು ಅಂದ್ರೆ ಮೋಕ್ಷ ಕೊಡು ಅಂತ ಅರ್ಥ ಮಾಡ್ಕೊಳ್ಳೋದು. ಯಾರ್ಯಾರು ಸ್ತೋತ್ರ ಮಾಡ್ತಾರೋ ಅವರವರಿಗೆ ತಕ್ಕಂತೆ ಅದನ್ನು ವ್ಯಾಖ್ಯಾನ ಮಾಡ್ಕೋಬಹುದು. ಓಕೆ. ಯಾಕಂದ್ರೆ ನೀವು ಹೇಳಿದಂಗ ಪ್ರಕಾಶ್ಗೆ ಅಲ್ಲಿ ಒಂದು ಅಂತಃಕರಣಂಚ ರಂದಯನ್ ಹಾಕಿದ್ದಾರೆ. ಸೊ ಅಲ್ಲಿ ನಮ್ಮ ನಾನ್ ಅಪರೋಕ್ಷ ಇಲ್ಲದವರಿಗೆ ಅದು ಅಪ್ಲೈ ಆಗತ್ತೆ. ಹೌದು ಆಚಾರ್ಯ, ನಂಗೆ ಒಂದು 2-3 ಪ್ರಶ್ನೆ ಇದೆ ಆಚಾರ್ಯ. ಇಲ್ಲಿ ಕಲಹಾಂಬ ಶಬ್ದಕ್ಕ ದುರ್ಜನಾನಾಂ ಕಲವತ್ ವರ್ತಮಾನ ಹಂಗೇನು ಕೊಟ್ಟಿದ್ದಾರೆ, ಅದು ಒಂದೇ ಪದವ ತಗೊಂತಾರೆ. ಇಲ್ಲಿ ಬಂದು ಸಜ್ಜನಾನ್ ಕೇನ ಜ್ಞಾನೇನ ಲಾತಿ, ರೈಟ್? ಸೊ ಅಲ್ಲಿ ಎರಡ ಸ್ಪ್ಲಿಟ್ ಮಾಡಿ ಒಂದು ಒತ್ತಕ್ಷರ ತಗೊಂತಾರೆ. ಸೊ ಈ ತರ ಬಂದು ಅನ್ವಯ ಮಾಡಿ ಬಂದು ಹಿಂಗ ಒತ್ತಕ್ಷರವನ್ನು ತಗೊಂಡು ಬಂದು ಒಂದೇ ಪದವ ತಗೊಂಡು ಮಾಡುವಂದ. ಒತ್ತಕ್ಷರ ಅಲ್ಲ, ಕಲಹ ಅನ್ನೋದು ಒಂದೇ ಪದ. ಸರಿ, ಅದನ್ನ ಬಿಡಿಸಿದಾಗ ಖ ಮತ್ತು ಲ ಅನ್ನೋ 2 ಅಕ್ಷರಗಳಿದ್ದಾವಲ್ಲ. ಖ ಅಂದ್ರೆ ಜ್ಞಾನ ಅಂತ ಅರ್ಥ, 2 ಅಕ್ಷರ. ಖ ಅನ್ನಂದ್ರೆ ಜ್ಞಾನ ಅಂತ ಅರ್ಥ, ಲ ಅಂದ್ರೆ ಸ್ವೀಕಾರ ಮಾಡೋದು ಅಂತ ಅರ್ಥ. ಖ ಲ ಅಂದ್ರೆ ಜ್ಞಾನದಿಂದ ಸ್ವೀಕಾರ ಮಾಡುವವನು, ಅನುಗ್ರಹ ಮಾಡುವವನು. ಯಾರಿಗೆ? ಸಜ್ಜನರಿಗೆ. ಸಜ್ಜನರಿಗೂ ಅವನು ಖಲ, ದುರ್ಜನರಿಗೂ ಖಲ. ಆವಾಗ ಅರ್ಥ ಬೇರೆ ಬೇರೆ. ಈಗ ನಮಗೂ ನರಸಿಂಹ ಖಲ, ನೀನು ಖಲ ಅಂತ ಸ್ತೋತ್ರ ಮಾಡ್ಬೋದು ಭಗವಂತನನ್ನ. ಇದನ್ನೆಲ್ಲ ಮೇಲ್ನೋಟಕ್ಕೆ ಇದೇನು ದೇವರನ್ನು ಬೈತಾ ಇದ್ದಾರಲ್ಲ ಅಂತ ಅನ್ಸುತ್ತೆ. ಭಗವಂತ ನಮಗೆ ಖಲ. ಖಲ ಅಂದ್ರೆ ಖ ಅಂದ್ರೆ ಜ್ಞಾನ, ಲ ಅಂದ್ರೆ ಜ್ಞಾನದಿಂದ ನಮ್ಮನ್ನ ಸ್ವೀಕಾರ ಮಾಡುವವನು, ಅನುಗ್ರಹ ಮಾಡುವವನು. ಆದ್ರಿಂದ ಖಲ. ಖೇನ ಲಾತೀತಿ ಖಲಹ, ಈ ಅರ್ಥದಲ್ಲಿ ನಮಗೂ ಭಗವಂತ ಖಲ. ದುರ್ಜನರಿಗೆ ಖಲ. ಖಲ ಅಂತಂದ್ರೆ ಅಲ್ಲಿ ಪೂರ್ತಿ ಒಂದೇ ಶಬ್ದ, ಒಂದೇ ಶಬ್ದದಲ್ಲಿ ಪ್ರಸಿದ್ಧವಾದ ಅರ್ಥ ಏನಿದೆ ಅದೇ ಅರ್ಥ. ಖಲ ಅಂದ್ರೆ ದುರ್ಜನ, ದುರ್ಜನರಿಗೆ ದುರ್ಜನನಾಗಿದ್ದಾನೆ. ಹಾಗೆ ಖಲ ಅನ್ನೋ ಶಬ್ದಕ್ಕೆ ದುರ್ಜನ ಅಂತ ಅರ್ಥ ಇದೆ. ಯಾರು ದುರ್ಜನರಿದ್ದಾರೋ ಅವರಿಗೆ ದುರ್ಜನನೇ ಅವನು. ಅದೇ ಚಿಕ್ಕು ಕ ಹಾಕಿರ ಇದ್ಲಿ ನರಸಿಂಹಸ್ತುತಿಲಿ ಕಲ 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 ಕಾಮಂ ಪಾಹಿಮಾಂ ತೇ ಸುಭಕ್ತಂ, ಅಲ್ಲಿ ಬಂದು ಫಸ್ಟ್ ಕ ಹಾಕಿದ್ದಾರೆ. ಅದು ಬಂದು ಆ ಕಲ ಬೇರೆ, ಅವ್ಯಕ್ತ ಮಧುರಕನ ಹಾಕಿದ್ದಾರೆ ಅಲ್ಲಿ ಕಲಹಾಂಗ ಬಕ. ಸರಿ, ಇಲ್ಲಿ ಬಂದು ಕಲಕಾಂತ ಅಂತಿದೆ, ಬೇರೆ ಬೇರೆ ಅದಕ್ಕೆ ಅರ್ಥ ಇದೆ. ಓಕೆ, ಇಲ್ಲಿ ಇದ್ಲಿ ಬಂದು ಅಪರೋಕ್ಷ ಜ್ಞಾನಗಳು ಇದ್ದಾರೆ. ಸ್ವರ್ಗಕ್ಕೆ ಹೋಯ್ತು ಯಾರು ಬಂದು ಒಂದು ಪುಣ್ಯ ಸ್ವಲ್ಪ ಇದೆಯೋ ಅವರು ಅಲ್ಲಿದ್ದಾರೆ, ಯಾರು ಇಬ್ಬರು ಇದ್ದಾರಲ್ವಾ? ಹೌದು, ರೈಟ್. ಸೊ ಇಲ್ಲಿ ಬಂದು ಅಪರೋಕ್ಷ ಜ್ಞಾನಿ ಮಟ್ಟು ಇಲ್ಲ, ಮತ್ತವರು ಅವರು ಪುಣ್ಯ ಇದ್ದಾರೆ. ಸೊ ಅವರು ಈ ತರ ಸ್ತೋತ್ರ ಮಾಡ್ತಾರೆ ಅಂತ ತಗೊಂಬೋಕ್ರಿ. ಹೇಂಬ ಇದು ಬಂದು ಹರಿವರ್ಷ ಜನಾಹ ಅನ್ಕೊಟ್ಟಿದ್ದಾರೆ, ರೈಟ್? ಹೇಂಬ ಇದು ಹರಿವರ್ಷದಲ್ಲಿರ್ತಕ್ಕಂಥ ಜನಗಳು, ಅವರು ಅಪರೋಕ್ಷ ಜ್ಞಾನಿಗಳು ಇರ್ಬೋದು ಅಥವಾ ಇಲ್ಲದೆ ಇರೋರು ಇರ್ಬೋದು. ಪುಣ್ಯ ಬಾಕಿ ಉಳಿದವರು, ರೈಟ್? ಮೋಕ್ಷದಲ್ಲಿ ಸ್ವಲ್ಪ ಬಾಕಿ ಪುಣ್ಯ ಉಳಿಸ್ಕೊಂಡು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸ್ವರ್ಗದಲ್ಲಿ ಸ್ವಲ್ಪ ಪುಣ್ಯ, ಸ್ವರ್ಗದಲ್ಲಿ ಸ್ವಲ್ಪ ಬಾಕಿ ಉಳಿಸ್ಕೊಂಡು ಬಂದು ಆ ಜಾಗದಲ್ಲಿ ವಾಸ ಮಾಡ್ಕೊಂಡಿರ್ತಕ್ಕಂಥವ್ರು. ನಾವು ನೀವು ಕೂಡ ಇದ್ವಿಯೋ ಏನೋ, ಮತ್ತೇನೋ ಪ್ರಾರಬ್ಧವಶಾತ್ ಇಲ್ಲಿ ಬಂದಿದ್ದೀವಿ ಅಂತ. ಎಲ್ಲಾರು ನಮ್ಗೆ ಎಲ್ಲಾರು ಪಾವದ ಎಲ್ಲಾರು ಎಲ್ಲಾರು ಕೇಳಕ್ ಮುಳ್ಳದ, ರೈಟ್? ಸೊ ಹೌದು,
ಬಾಕಿ ಇದೆ ನಿಂದು, ಹೋಗಿ ಮುಗಿಸ್ಕೊಂಡ್ ಬಾ ಅಂತ ಪ್ರಹ್ಲಾದ ಕಳ್ಸಿರ್ಬೋದು ನಮ್ಮನ್ನ. ರೈಟ್. ಈ ಪ್ರಹ್ಲಾದ ಬಂದು ನಾವು ಬಂದು ಕರ್ಮಜ ದೇವದಲ್ಲಿ ಬಂದು ಆ ಒಂದು ಗ್ರೂಪ್ಲಿ ಬರ್ತಾರೆ ನಾವು ನೋಡಿರು ನಾವು. ಸೊ ಆ ಕರ್ಮಜ ದೇವತೆಯು ಬಂದು ದಂಡ್ಯ ರೂಪ ತೆಗೆಯುವ ಒಂದು ಶಕ್ತಿ ಇದೆಯಾ ಅವರಿಗೆ? ಇದೆ, ಖಂಡಿತ ಇದೆ. ಓಕೆ. ಸೊ ರಾಘವೇಂದ್ರ ಸ್ವಾಮಿಯಲ್ಲಿ ಇದ್ದಾರೆ, ಆಗ ಪ್ರಹ್ಲಾದನ ಅಲ್ಲಿ ಇದ್ದಾನಂದ್ರೆ ಅಲ್ಲಿ ಪ್ರಹ್ಲಾದನ ಬಂದು ಹರಿವರ್ಷದಲ್ಲಿ ಇದ್ದಾನ, ರಾಘವೇಂದ್ರ ಸ್ವಾಮಿ ಬಂದು ಇಲ್ಲಿ ಬಂದು ಅನೇಕ ರೂಪಗಳನ್ನ ತಗೊಳ್ಳುವಂತಹ ಶಕ್ತಿ ಅವರಿಗಿರುತ್ತೆ. ಸಾಧಾರಣ ಒಬ್ಬ ಅಪರೋಕ್ಷ ಜ್ಞಾನಿಗೂ ಇರುತ್ತಂತೆ. ಅಂದ್ರೆ ಅದು ಇಲ್ಲದೆ ಇದ್ರೂ ಕೂಡ ಸ್ಮರಣೆ ಮಾಡಿದ ತಕ್ಷಣ ಬರೋ ಶಕ್ತಿ ಆದ್ರೂ ಇದ್ದೇ ಇರ್ತದೆ. ಅದರಲ್ಲಿ 2 ರೀತಿ ಜೀವರಿದ್ದಾರೆ. ಒಂದು ಸಾಂಶ ಜೀವಿಗಳು, ಇನ್ನೊಂದು ನಿರಂಶ ಜೀವಿಗಳು ಅಂತ. ಸಾಂಶ ಜೀವಿಗಳಿದ್ದಾರಲ್ಲ ದೇವತೆಗಳು, ಆ ಸಾಂಶ ಜೀವಿಗಳಿಗೆ ಎಷ್ಟು ಅಂಶಗಳನ್ನು ಬೇಕಾದ್ರೂ ತಗೊಂಡು ಎಲ್ಲಿ ಬೇಕಾದ್ರೂ ಇರುವಂತ ಶಕ್ತಿ ಇರ್ತದೆ. ನಿರಂಶ ಜೀವಿಗಳಿಗೆ ಆ ಥರ ಇಲ್ಲ. ಒಂದು ಕಡೆಯಲ್ಲಿದ್ರೆ ಇನ್ನೊಂದು ಕಡೆಯಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಇಲ್ಲಿದ್ದಾರೆ ಅಂತಂದ್ರೆ ಅಲ್ಲೂ ಇದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇವರೆಲ್ಲ ಸಾಂಶ ಜೀವಿಗಳಾದ್ರಿಂದ ಪ್ರಹ್ಲಾದ ಒಂದು ರೂಪದಿಂದ ಅಲ್ಲಿದ್ದಾನೆ, ಹರಿವಂಶದಲ್ಲಿ, ಹರಿ ವರ್ಷಖಂಡದಲ್ಲಿ. ಇಲ್ಲಿ ಇನ್ನೊಂದು ರೂಪದಿಂದ ರಾಘವೇಂದ್ರ ಸ್ವಾಮಿಗಳಾಗಿ ಬಂದಿರ್ತಾನೆ. ಹೀಗೆ ಅದೇ ರಾಘವೇಂದ್ರ ಸ್ವಾಮಿಗಳಾಗಿ ಬಂದ ರೂಪ ಏನಿದೆ, ಆ ರೂಪದಿಂದಲೇ ಮತ್ತು ಬೇರೆ ಬೇರೆ ಕಡೆಗೂ ಪ್ರಯಾಣ ಮಾಡುವಂತ ಶಕ್ತಿ ಇರ್ತದೆ ಅವರಿಗೆ. ಎಲ್ಲೆಲ್ಲಿ ವೃಂದಾವನಗಳಿದ್ದಾವೋ ಅಲ್ಲೆಲ್ಲ ಕಡೆಯಲ್ಲೂ ಒಂದೊಂದು ರೂಪದಿಂದ ಇರುವಂತ ಶಕ್ತಿ ಇರ್ತದೆ. ಇದೆಲ್ಲ ಸಾಂಶ ಜೀವಿಗಳಾದ್ರಿಂದ. ನಿರಂಶ ಜೀವಿಗಳಾದ್ರೆ ಒಂದು ಕಡೆಯಲ್ಲಿ ಎಲ್ಲಾದ್ರೂ ಇದ್ದಾರೆ ಅಂತಂದ್ರೆ ಅವರು ಮತ್ತೆ ಇನ್ನೊಂದು ಅಂಶದಿಂದ ಇನ್ನೊಂದು ಕಡೆಗೆ ಇದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆ ಶಕ್ತಿ ಅವ್ರಿಗಿರೋದಿಲ್ಲ ಜೀವಕ್ಕೆ. ಆದ್ರೆ ಅಪರೋಕ್ಷ ಜ್ಞಾನಿಗಳಾದ್ರೆ, ನಿರಂಶ ಜೀವಿಗಳು ಕೂಡ ಅಪರೋಕ್ಷ ಜ್ಞಾನಿಗಳು ಅಂತಾದ್ರೆ ಅವರಿಗೆ, ಈಗ ನೀವು ಸ್ಮರಣೆ ಮಾಡಿದ್ರಿ ಅಂತ ಇಟ್ಟುಕೊಳ್ಳಿ, ಅವ್ರನ್ನ ಎಲ್ಲೋ ಇರ್ತಾರ ಅವ್ರು, ಒಂದೇ ಅಂಶ ಅವರಿಗೆ, ಇಲ್ಲಿಲ್ಲ ಅವ್ರು ಇವಾಗ ಎಲ್ಲೋ ಇದ್ದಾರೆ. ಆದ್ರೆ ನೀವು ಇಲ್ಲಿಂದ ಸ್ಮರಣೆ ಮಾಡಿದ್ರೆ ಅವ್ರಿಗೆ ಕೇಳಿಸತ್ತೆ, ಅದು ತಕ್ಷಣ ಅಲ್ಲಿಂದ ಅವರು ಇಲ್ಲಿಗೆ ಬರೋ ಒಂದು ಶಕ್ತಿ ಅವ್ರಿಗೆ ಇರ್ತದೆ. ಆ ಕ್ಷಣದಲ್ಲೇ ನೀವು ಸ್ಮರಣೆ ಮಾಡಿದ ತಕ್ಷಣದಲ್ಲೇ ಅಲ್ಲಿದ್ದವ್ರು ಇಲ್ಲಿಗೆ ಬರ್ತಾರೆ. ಆವಾಗ ಅಲ್ಲಿರೋದಿಲ್ಲ ಮತ್ತೆ, ಯಾಕೆಂದ್ರೆ ಅಂಶ ಇಲ್ಲ ಅವರಿಗೆ. ಒಂದು ಇಲ್ಲಿರ್ಬೇಕು, ಇಲ್ಲ ಅಲ್ಲಿರ್ಬೇಕು. ಆದ್ರೆ ಅಲ್ಲಿ ಸ್ಮರಣೆ ಮಾಡಿದ ತಕ್ಷಣ ಮತ್ತೆ ಇಲ್ಲೇ ಇದ್ದುಕೊಂಡೇ ಎಲ್ಲಾ ಕಡೆ ನೋಡೋ ಶಕ್ತಿ ಇರ್ತದೆ, ಎಲ್ಲಾನು ಕೇಳಿಸ್ಕೊಳ್ಳೋ ಶಕ್ತಿ ಇರ್ತದೆ. ಹಾಗಾಗಿ ಇರ್ಲೇಬೇಕು ಅಂತ ಏನಿಲ್ಲ. ಅವರು ಎಲ್ಲೋ ಇದ್ದಾರೆ ಅಂತ ಇಟ್ಟುಕೊಳ್ಳೋಣ, ಯಾವುದೋ ಒಂದು ಲೋಕದಲ್ಲಿ ಇದ್ದಾರೆ. ನೀವು ಇಲ್ಲಿಂದ ಸ್ಮರಣೆ ಮಾಡಿದ್ರೆ ಅವ್ರಿಗೆ ಅದು ಕೇಳಿಸತ್ತೆ. ದೂರ ಶ್ರವಣ, ದೂರ ಶ್ರವಣ, ದೂರ ದರ್ಶನ, ಎರಡೂ ಶಕ್ತಿ ಅವರಿಗೆ ಇರ್ತದೆ. 64 ಕಲೆ ಅಂತಾರೆ, ಅಲ್ಲಿ ಬಂದು ಅಪರೋಕ್ಷ ಜ್ಞಾನಿ ಬರ್ತೆ ಅಂತಾರೆ, ರೈಟ್? ಆದ್ರಿಂದ ಒಂದ್ ವೇಳೆ ಅವ್ರು ಇಲ್ಲಿ ಇಲ್ಲ ಅಂತಂದು ಇಟ್ಕೊಂಡ್ರು ಕೂಡ, ನಿರಂಶ ಜೀವಿಗಳಂತ ಇಟ್ಕೊಂಡ್ರು ಕೂಡ ಅವರಿಗೆ ಅದು ಸಾಮರ್ಥ್ಯ ಇದೆ, ಕೇಳಿಸ್ಕೊಂಡು ಬರ್ತಾರೆ, ಅನುಗ್ರಹ ಮಾಡ್ತಾರೆ. ಆಮೇಲೆ ನಿನ್ನ ಪಾಠದಲ್ಲಿ ಮಧುನಾಮಕ ದೈತ್ಯನ ಒಂದು ಹೈಗ್ರೀವ ಚರಿತ್ರೆ ನೋಡಿರ್ಲ ನಾವು. ಅದು ನಾವು ಬಂದು ನಾನು ಹುಡುಕಿ ನೋಡಿದೆ, 2ನೇ ಅಧ್ಯಾಯದಲ್ಲಿ ಒಂದೇ ಒಂದು ಹೈಗ್ರೀವ ಮುತ್ತು ಬಂದಿದೆ ನಮಗೆ ಭಾಗವತದಲ್ಲಿ, 2ನೇ ಅಧ್ಯಾಯದಲ್ಲಿ, 2ನೇ ಸ್ಕಂದದಲ್ಲಿ 11ನೇ ಅಧ್ಯಾಯದಲ್ಲಿ ನಾವು ಇದು ನೋಡಿದ್ದೇವೆ. ನಾವು ಭಾಗವತದಲ್ಲಿ ಮಧುನಾಮಕ ದೈತ್ಯನ ಕಥೆ ನೋಡಿದ್ದೇವೆ. ಅದು ಬಹಳ ವಿಸ್ತಾರವಾಗಿ ಬಂದಿಲ್ಲ. ನಾವು ಇದು ಸೋಫಾರ್ ನೋಡಿದ್ದೇವೆ ಮುಂಚೆ, ಸ್ವಲ್ಪ ಅಷ್ಟೇ, ಸ್ವಲ್ಪ. ಮಧುನಾಮಕ ದೈತ್ಯನನ್ನ ಸಂಹಾರ ಮಾಡಿದ ಮತ್ಸ್ಯನೂ ಕೂಡ ಬರುತ್ತೆ. ಓಕೆ. ಅದು ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡ್ತಾರ, ಅಲ್ಲಿ ಬರ್ತಂತೀರ ನೀವು? ಹೌದು, ಅನೇಕ ಅವತಾರಗಳ ಚರಿತ್ರೆಗಳನ್ನೆಲ್ಲ ಸಂಕ್ಷೇಪವಾಗಿ ಹೇಳ್ತಾ ಬರ್ತಾರೆ. ಪ್ರಥಮ ಸ್ಕಂದದಲ್ಲೇ ಬರುತ್ತಲ್ಲ, ಅನೇಕ ಅವತಾರಗಳನ್ನ ಹೇಳ್ತಾ ಬರುವಾಗ ಅಲ್ಲಿ ಬಂದಿರ್ಬೇಕು ನೋಡಿ. ಇಲ್ಲ, ಅಲ್ಲಿ ನೋಡಿದ್ರೆ ಸಿಕ್ಕಲ್ಲ. 3ನೇ ಅಧ್ಯಾಯ ನೀವು ಹೇಳ್ತೀರಿ, ರೈಟ್? ಸೊ ಅದು ಬಂದು ಎಲ್ಲ ಅವತಾರ ಹೇಳಿಟ್ಟು ಆ ಅವತಾರ ವಿವರಣೆ ನಾವು ಬಂದು ಇಲ್ಲಿ ಹೇಳ್ತೇವೆ. ಹೌದು, ಹೇಳ್ತಾರೆ. ಅಲ್ಲಿ ಮಧು ದೈತ್ಯಂದು ಬಂದಿಲ್ವಾ? ಬರಲ್ಲ ನಂಗೆ ಇನ್ನೊಂದ್ರೆ ನೋಡ್ತೇನೆ ನಾನು, ಬಟ್ ಎಲ್ಲ ನೋಡಿದ ಅದಕ್ಕೆ ಕೇಳಿ. ಯಾಕಂದ್ರೆ ಈ ವಿಷ್ಣು ಪುರಾಣದಲ್ಲಿ ಬಂದು ಹೊಸ ಕಥೆಯ ಅದ. ನಾವು ವಿಷ್ಣು ಪುರಾಣ ಕೇಳಂತಲೇ ಮಧು ದೈತ್ಯರ ಕಥೆ ಬರುತ್ತೆ, ಅಲ್ಲಿ ಟೋಟ್ಲಿ ಡಿಫ್ರೆಂಟ್ ಕಥೆ ಬರ್ತದೆ. ಅಲ್ಲಿ ಮಧು ದೈತ್ಯರು ಬಂದು ಜಗಳ ಆಗ್ತಾರೆ, ದೇವ್ರು ಕೂಡ ಅದೆಲ್ಲ ಬಂದು 5,000 ವರ್ಷ ಜಗಳ ಆಗ್ತಾರೆ. ಅದು ಬೇರೆ ಕಥೆಯೇ ಇದೆ. ಅದು ಈ ತರ
ವೇದನ್ನ ಬಂದು ಕಳ್ಳತನ ಮಾಡಿ ಒಯ್ದ ಕಥೆ ಎಲ್ಲ ಅಲ್ಲಿ ಇಲ್ಲ. ಓಕೆ ಓಕೆ, ನಾನು ನೋಡ್ತೇನೆ. ಸಾಯಂಕಾಲ ಯುಕ್ತಿ ಮಲ್ಲಿಕ ಮತ್ತು ರಾತ್ರಿ ಇದು ಮಹಾಭಾರತ ಪಾಠ ಇದೆಯಾ ಗುರುಗಳೇ ಇವತ್ತು ನಾಳೆ? ಇವತ್ತು ನಾಳೆ ಇರೋದಿಲ್ಲ, ಏಕಾದಶಿ ದ್ವಾದಶಿ ಇರೋದಿಲ್ಲ ಸಾಯಂಕಾಲ. ಸರಿ ಸರಿ ಗುರುಗಳೇ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ. ನಮಸ್ಕಾರ. ಹರೇ ನಮಃ. ಧನ್ಯವಾದಗಳು. ನಮಸ್ಕಾರ.